ಗಂಟ್ಲಲ್ಲಿ ಇಳಿಬೇಕಾದ್ರೆ ಗೊತ್ತಾಗುತ್ತೆ ಕಣ್ರೆ. ಇಲ್ಲಿ ನೋಡಿ ಇವರು ಗಂಜಿ ಆಮೇಲೆ ಎಳ್ನೀರು ಅದಕ್ಕೊಂದು ಸ್ವಲ್ಪ ಗ್ಲೂಕೋಸ್ ಹಾಕಿ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾವು ಹೇಳಿ 2 ನಿಮಿಷದಲ್ಲಿ ಮಾಡಿಕೊಟ್ರು ಅವರು. ಒಳ್ಳೆ ಮಸಾಲೆ ಎಲ್ಲ ಹಾಕಿದ್ದಾರೆ ಒಳಗಡೆ, ನೀವು ನೋಡ್ಬೋದು ಇಲ್ಲಿ ನೋಡೆ. ಸ್ನೇಹಂಗೆ ನಡೆದು ಸುಸ್ತಾಯ್ತಂತೆ, ನಮಗೆ ತಿಂದು ಸುಸ್ತಾಗಿದೆ ಕಣ್ರಿ. ಆ ಲೆವೆಲ್ಗೆ ಇನ್ನು 2 ದಿನ ಊಟ ತಿಂಡಿ ಏನು ಬೇಡ, ಆ ಲೆವೆಲ್ಗೆ ಹೊಟ್ಟೆ ತುಂಬೋಗಿದೆ. ನೀವು ವಿವಿಪುರಮಿಗೆ ಬರ್ತೀರಾ ಅಂತಿದ್ರೆ ಈ ದನಕ್ಕೆಲ್ಲ 4 ಹೊಟ್ಟೆ ಇರುತ್ತೆ ಅಂತೀವಲ್ಲ, ಹಾಗೆ 4 ಭಾಗ ಇಟ್ಕೊಂಡು ಬರ್ಬೇಕು ನೀವು. ಒಂದು ಸೈಡು ಬರೀ ಚಾಟ್ಸು, ಒಂದು ಸೈಡ್ ಬರೀ ಡೆಸರ್ಟ್ಸು, ಇನ್ನೊಂದು ಸೈಡ್ ಬರೀ ನಾರ್ತ್ ಇಂಡಿಯನ್ನು, ಇನ್ನೊಂದು ಸೈಡ್ ಬರೀ ಬಜ್ಜಿ ಬೋಂಡ ಅಲ್ವಾ. ಇನ್ನು ಕುಡಿಯೋಕ್ಕೆ ಏನಾದ್ರು ಇದ್ರೆ ಇನ್ನೊಂದು ಸಪ್ರೇಟ್ ಒಂದು ಸೈಡಲ್ಲಿ ಸಿಲಿಂಡ್ರ್ ಹಾಕೊಂಡು ಬಂದರೆ ಆರಾಮಾಗಿ ನೀವು ದಿನ ಕಳಿಬೋದು. ಅಂದರೆ ಆ ಲೆವೆಲಿಗೆ ನಿಮಗೆ ವೆರೈಟೀಸ್ ಸಿಗುತ್ತೆ. ನೀವೇ ನೋಡಿದ್ರಲ್ಲ ಇವಾಗ ಹೆಂಗೆ ಜನ ಅಂತೇಳಿ. ಆ್ಯಕ್ಚುಲಿ ಇನ್ನೂ ಜನ ತುಂಬ್ತಾರೆ. ಈಗ ಟೈಮ್ ಸ್ಟಾರ್ಟ್ ಆಗಿದೆ, ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾರಲ್ಲ, ಇನ್ನು ರಾತ್ರಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಇವಾಗ ನಾವು ಹೋದಾಗಲೇ ಏನಾಗಿತ್ತು ಅಂದ್ರೆ ಒಬ್ಬೊಬ್ರು ಇವಾಗ ಒಂದು ಸ್ಟಾಲಿಗೆ ಹೋದ್ರೆ ಅವ್ರು ನೆಕ್ಸ್ಟ್ ಸ್ಟಾಲಲ್ಲಿ ಕಂಟಿನ್ಯೂ ಆಗಿರ್ತಾರೆ. ಅದೇ ಅಲ್ಲಿಂದ ಸ್ಟಾರ್ಟ್ ಮಾಡೋದು, ಒಂದೊಂದೇ ಮುಗಿಸ್ಕೊಂಡು ಬರೋದು. ಇನ್ನು ರಾತ್ರಿ ನೀವು 10 ಗಂಟೆಗೆಲ್ಲ ಹೋದ್ರಂದರೆ ಹತ್ರ ನಿಂತ್ಕೊಂಡು ಮಾತಾಡಿದ್ರು ಕೇಳಲ್ಲ. ಇನ್ನು ವೀಡಿಯೋ ಮಾಡೋದು ದೂರದ ವಿಷಯ ಅದು. ಮತ್ತು ಈ ಪುಣ್ಯಾತ್ಮ ಅಂತ ಹೆಂಗೆ ಗೊತ್ತಾ, ಹೋದಲ್ಲೆಲ್ಲ ಸ್ಕ್ಯಾನರ್ ಫಸ್ಟ್ ಓಪನ್ ಮಾಡೋದು. ಆರ್ಡ್ರ್ ಮಾಡೋ ಮೊದಲೇ ಸ್ಕ್ಯಾನರ್ ಓಪನ್ ಮಾಡಿ ಸ್ಕ್ಯಾನ್ ಮಾಡಿ, ಸರ್ ಇಂತಿಂಥದ್ದು ಆರ್ಡರ್ ಮಾಡ್ತಾ ಇದ್ದೀವಿ, ಎಷ್ಟಾಗುತ್ತೆ ಹೇಳಿ ಅಂದೆ. ಯಾಕಂದರೆ ಮರ್ತೋಗ್ತೀವಿ ಬೆಂಗಳೂರಲ್ಲಿ, ಫುಡ್ಡು ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಮರ್ತೋಗೋದ್ರಿಂದ ನಾನು ಸ್ಟಾರ್ಟಿಂಗಲ್ಲಿ ಜೋಕ್ ಮಾಡಿದ್ದೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತೇಳಿ. ಇವ್ರು ಪ್ರೂವ್ ಮಾಡ್ತಾ ಇದ್ದಾರೆ ಅದನ್ನು. ಇಲ್ಲಿ ನೋಡಿ ಇಡ್ಲಿ ಮನೆ ಅಂತಿದೆ. ಇಲ್ಲಿ ಸ್ಪೆಷಲ್ ಅಂದರೆ ತವಾ ಪಲಾವ್ ಅಂತ ಮಾಡ್ತಾ ಇದ್ದಾರೆ ಅವರು. ತುಂಬಾ ಫೇಮಸ್ ಇದು ತವಾ ಪಲಾವ್. ಇಲ್ಲಿ ನೀವು ಬಂದಾಗ ಖಂಡಿತ ಟ್ರೈ ಮಾಡಿ. ನಮಗೆ ಹೋಟೆಲ್ ಜಾಗ ಇಲ್ಲ, ಹಾಗಾಗಿ ಪಾರ್ಸೆಲ್ ತಗೊಂಡು ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಆರಾಮಾಗಿ ತಿನ್ನೋಣ ಅಂತೇಳಿ. ನೋಡಿ ನೀರುಳ್ಳಿ ಹಾಕಿದ್ದಾರೆ, ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕ್ತಾಯಿದ್ದಾರೆ. ಲೈವ್ ಆಗಿ ತವಾ ಮೇಲೆ ಮಾಡ್ತಾರೆ ಇವಾಗ. ತುಂಬ ಫೇಮಸ್ ಇಲ್ಲಿ ಬಂದಾಗ ಖಂಡಿತ ಟ್ರೈ ಮಾಡಿ. ಎಷ್ಟು ಸ್ಪೀಡಾಗಿ ಕಟ್ ಮಾಡ್ತಿದ್ದಾರೆ ನೋಡಿ. ಟೊಮೊಟೊ ಆಯಿತು, ಇವಾಗ ಬೇಯಿಸಿದ ಆಲೂಗಡ್ಡೆ ಹಾಕಿದ್ರು. ಇದು ಬಟಾಣಿ, ಆಮೇಲೆ ಉಪ್ಪು ಮಸಾಲ ಅದೆಲ್ಲ ಹಾಕ್ತಾರೆ ಇವಾಗ. ನೋಡಿ ಇವಾಗ ರೈಸ್ ಹಾಕ್ತಾ ಇದ್ದಾರೆ. ನೋಡೋಕ್ಕಂತೂ ಸಖತ್ತಾಗಿ ಕಲರ್ಫುಲ್ಲಾಗಿದೆ. ಇದು ತಿನ್ನೋಕ್ಕೂ ಸಖತ್ತಾಗೇ ಇರುತ್ತೆ. ಯಾಕೆಂದರೆ ನಾನು ಲಾಸ್ಟ್ ಟೈಮ್ ಬಂದಾಗಲೇ ಟೇಸ್ಟ್ ಮಾಡಿದ್ದೀನಿ ಇದನ್ನು. ವಂಡರ್ಫುಲ್ಲಾಗಿರುತ್ತೆ. ನೀವು ವಿವಿಪುರಮಿಗೆ ಬಂದರೆ ಇದು ಮಾತ್ರ ಟ್ರೈ ಮಾಡಲೇಬೇಕು ನೀವು. ಯಾಕಂದರೆ ಒನ್ ಆಫ್ ದ ಸಿಗ್ನೇಚರ್ ಡಿಶಸ್ ಇಲ್ಲಿ. ತುಂಬ ಜನ ಇಷ್ಟಪಡ್ತಾರೆ ಇದನ್ನು. ಮತ್ತು ತವಾದ ಮೇಲೆ ರೋಸ್ಟ್ ಮಾಡೋದ್ರಿಂದ ಡಿಫ್ರೆಂಟಾಗೇ ಬರುತ್ತೆ ಇದರ ಟೇಸ್ಟು. ನೋಡಿ ಎಲ್ಲ ವೆಜಿಟೇಬಲ್ಸು ಆಮೇಲೆ ಮಸಾಲ ಎಲ್ಲ ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ತವಾದ ಮೇಲೇ ನೋಡಿ ಹೆಂಗೆ ಬಂತು ನೋಡಿ ಇವಾಗ ಕಲರು. ಕಮೆಂಟಲ್ಲಿ ತಿಳಿಸಿ. ನೋಡ್ಬೇಕಾದ್ರೆ ತಿನ್ಬೇಕು ಅನಿಸ್ತಾ ಇಲ್ವಾ ಹೇಳಿ. ಚೆನ್ನಾಗಿ ಬಟರ್ ಹಾಕಿ ಅದ್ರ ಮೇಲೆ ಒಂದು ಮಸಾಲ ಹಾಕಿ ಫೈನಲ್ ಟಚಪ್ ಕೊಡ್ತಾ ಇದ್ದಾರೆ. ನೋಡಿ ಸಖತ್ ಎಕ್ಸ್ಪೀರಿಯನ್ಸ್ ಕಂಡ್ರಿ ಇವರೆಲ್ಲ. ಇಲ್ಲಿ ನೋಡಿ
ಫುಡ್ ಸ್ಟ್ರೀಟ್ ಇದು ಆಲ್ಮೋಸ್ಟ್ ಎಂಡಿಗೆ ಬಂದಿದ್ದೀವಿ. ಬಟ್ ಎಂಡಲ್ಲಿ ಒಂದು ಕಿರಣ್ ಚಾಟ್ಸ್ ಅಂತಿದೆ. ಕಿರಣ್ ಚಾಟ್ಸು ಗೂಗಲಲ್ಲಿ ಹೈಯೆಸ್ಟ್ ರೇಟಿಂಗ್ ತೋರಿಸ್ತು ನನಗೆ, ಹಾಗಾಗಿ ಹುಡ್ಕೊಂಡು ಬಂದ್ವಿ. ಅಲ್ಲಿ ಒಂದು ಬ್ರೆಡ್ ಪಿಜ್ಜಾ ಮಾಡ್ತಾರಂತೆ, ಸಖತ್ತಾಗಿರುತ್ತಂತೆ. ಸೊ ಇಲ್ಲೇ ಹತ್ತಿರ ತೋರ್ತಾ ಇದೆ ನನಗೆ, ಬನ್ನಿ ಹೋಗೋಣ, ಅದನ್ನು ಟೇಸ್ಟ್ ಮಾಡೋಣ. ಹೆಂಗೆ ಜಾಗ ಇದೆಯಾ ಹೊಟ್ಟೆಯಲ್ಲಿ? ಸ್ವಲ್ಪ ಇದೆ ಏನೋ ಒಂದು ಸ್ವಲ್ಪ ನಾನು ಜಸ್ಟ್ ಕ್ಯಾಮ್ರಾ ವರ್ಕ್ ಮಾತ್ರ ಮಾಡೋದು, ತಿನ್ನೋದು ಏನಿದ್ರು ಇವ್ರು ಮಾತ್ರ, ಇವರಿಬ್ರು ಮಾತ್ರ. ನಮಗೂ ಇನ್ನೊಂದು ಸ್ವಲ್ಪ ಇದೆ, ಬನ್ನಿ ಬ್ರೆಡ್ ಪಿಜ್ಜಾ ಹೆಂಗೆ ಮಾಡ್ತಾರೆ ನೋಡ್ಕೊಂಡು ಬರೋಣ. ನೀವು ವಿ ವಿ ಪುರಮಿಗೆ ಬಂದರೆ ಇದೊಂದು ಮಾತ್ರ ಖಂಡಿತ ಮಿಸ್ ಮಾಡಬೇಡಿ. ಕಿರಣ್ ಚಾಟ್ಸ್ ಅವರ ಒಂದು ಸ್ಪೆಷಲ್ ಬ್ರೆಡ್ ಪಿಜ್ಜಾ ಮಾಡ್ತಾರೆ ಇಲ್ಲಿ. ಪಿಜ್ಜಾ ನಾರ್ಮಲಿ ದೊಡ್ಡ ದೊಡ್ಡ ಸೈಜಲ್ಲಿ ಬರುತ್ತೆ, ಒಂದು ಸಲ ಹೋದರೆ 3-4 ಜನ ಶೇರ್ ಮಾಡಬೇಕು. ಬಟ್ ಇದು ತುಂಬ ಚೆನ್ನಾಗಿರೋ ಕಾನ್ಸೆಪ್ಟ್ ತಂದಿದ್ದಾರೆ ಇವರು, ಒಬ್ಬೊಬ್ಬರೇ ತಿನ್ಬೋದು. ಆ ಥರ ಚಿಕ್ಕ ಚಿಕ್ಕ ಪಿಜ್ಜಾಗಳನ್ನು ಮಾಡ್ತಾರೆ ಮತ್ತು ಬೇಸಲ್ಲಿ ಬ್ರೆಡ್ಡನ್ನು ಯೂಸ್ ಮಾಡ್ತಾರೆ. ಇದೀಗ ರೆಡಿ ಆಗ್ತಾಯಿದೆ. ಏನೆಲ್ಲ ಹಾಕಿದ್ದೀರಾ ಸರ್ ಅದರಲ್ಲಿ? ಇದರಲ್ಲಿ ಕ್ಯಾಪ್ಸಿಕಮ್, ಆನಿಯನ್ನು, ಟೊಮ್ಯಾಟೊ, ಕಾರ್ನು, ಪನ್ನೀರು. ಇದು ಅಂಗಡಿ ಸ್ಪೆಷಲ್ಲು. ಓಕೆ. ಸೊ ಆಲಿವ್ಸ್ ಎಲ್ಲ ಬರುತ್ತೆ. ನೋಡಿ ಇಷ್ಟೆಲ್ಲ ಚಾಟ್ ಐಟಮ್ ಸಿಗುತ್ತೆ ಇಲ್ಲಿ, ಬಂದು ಟ್ರೈ ಮಾಡಿ ಹೇಳಿ ಹೆಂಗಿರುತ್ತೆ ಅಂತ. ಆಹಾ ಸರಿ. ಬ್ರೆಡ್ ಪಿಜ್ಜಾ ಹೆಂಗಿದೆ ನೋಡಿ, ಲೈಟಾಗಿರುತ್ತೆ, ಅಂದರೆ ಒಬ್ಬರೇ ಆರಾಮಾಗಿ ತಿನ್ಬೋದು, ಹೆವಿ ಅನ್ಸಲ್ಲ. ಒಳಗಡೆ ಫುಲ್ ಸ್ಟಫಿಂಗ್ ಇದೆ, ಕ್ಯಾಪ್ಸಿಕಮ್ಮು, ಪನ್ನೀರ್ ಎಲ್ಲ ಹಾಕಿದ್ದಾರೆ. ಮೇಲೆ ನೋಡಿ ಆಲಿವ್ಸ್ ಎಲ್ಲ ಹಾಕಿದ್ದಾರೆ, ಪ್ಲಸ್ ಚೀಸ್ ಹಾಕಿದ್ದಾರೆ. ಸೊ ವಂಡರ್ಫುಲ್ ಆಗಿರುತ್ತೆ ಇದು. ಚೀಸ್ ಬರ್ಸ್ಟ್ ಇದು. ಕಿರಣ್ ಸ್ನ್ಯಾಕ್ಸ್ ಸ್ಪೆಷಲ್. ಸೊ ಕಿರಣ್ ಸ್ನ್ಯಾಕ್ಸ್ ಸ್ಪೆಷಲ್ ಪಿಜ್ಜಾ ಇದು. ಹೌದು. ಹೆಂಗಿದೆ? ಸೂಪರ್, ತುಂಬ ಚೆನ್ನಾಗಿದೆ. ಆ್ಯಕ್ಚುಲ್ ಅಷ್ಟೊಂದು ಹೆವಿ ಅನ್ನಿಸ್ತಾ ಇಲ್ಲ, ಬಾಯಿಗೆ ಹಾಕ್ಕೊಂಡು. ಸ್ಪೈಸಿ ಆಗಿದೆ, ಸಕ್ಕತ್ತಾಗಿದೆ, ಎಲ್ಲ ಫ್ಲೇವರ್ಸು ಬಾಯಿಗೆ ಹೊಡಿತಾ ಇದೆ. ನೈಸ್, ವೆರಿ ನೈಸ್. ಅಂತಿಂತ ಒಳ್ಳೆ ಕಂಪನಿ ಸಿಕ್ಕಿದ್ದಾರೆ. ಸೊ ನಮ್ಮ ವೀಡಿಯೋನ ನಾವು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ತುಂಬ ದಿನದೊಂದು ಆಸೆ ಇತ್ತು ವಿ ವಿ ಪುರಮಲ್ಲಿ ಬಂದೊಂದು ಫುಲ್ ವ್ಲಾಗ್ ಮಾಡಬೇಕು ಅಂತೇಳಿ, ಅದು ಮಾಡಿದ್ವಿ ಇವತ್ತು. ಸೊ ನೆಕ್ಸ್ಟ್ ಇನ್ನೊಂದು ಇಂಥದ್ದೇ ವೀಡಿಯೋದಲ್ಲಿ ನಾವು ನಿಮ್ಮನ್ನು ಮೀಟ್ ಆಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ.